ನಾಳೆ ಮೇ 31 ಭಾನುವಾರ ಅಧಿಕ ಮಾಸದ ತುಂಬಾ ಶಕ್ತಿಶಾಲಿ ಪೌರ್ಣಿಮೆ ಬಂದಿದೆ. ನಿಮ್ಮ ಕೈ ಮುಷ್ಟಿಯಷ್ಟು ಕಲ್ಲುಪ್ಪು ಹಾಗೂ ಮನೆ ದೇವರ ಹೆಸರನ್ನು ಹೇಳುತ್ತಾ ಈ ಚಿಕ್ಕ ಪರಿಹಾರ ಮಾಡಿದರೆ ನೀವು ಅಂದುಕೊಂಡ ಕೆಲಸ ಕೇವಲ 3 ದಿನದ ಒಳಗೆ ನಡೆಯುತ್ತದೆ. ಎಲ್ಲಾ ಮಾಸಗಳಿಗಿಂತಲೂ ಅತ್ಯಂತ ಶ್ರೇಷ್ಠ ಹಾಗೂ ಅಧಿಕ ಫಲವನ್ನು ನೀಡುವ ಅಧಿಕ ಮಾಸದ ಪೌರ್ಣಿಮೆಯ ದಿನ ಯಾವ 4 ಕೆಲಸಗಳನ್ನು ಮಾಡಿದರೆ ಹಣದ ಮಳೆಯನ್ನು ನೋಡಬಹುದೆಂದು ಈಗ ತಿಳಿಯೋಣ. ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ತಿಥಿಗಳಿಗೆ ತುಂಬಾ ಶಕ್ತಿ ಇರುತ್ತದೆ. ಈ ದಿನ ಮಾಡುವ ಯಾವುದೇ ಪರಿಹಾರಗಳು ಅತಿ ಬೇಗನೆ ಫಲ ನೀಡುತ್ತದೆ. ಸಾಕ್ಷಾತ್ ವಿಷ್ಣು ದೇವರಿಗೆ ಅತ್ಯಂತ ಪ್ರಿಯವಾದ ಈ ಅಧಿಕ ಮಾಸದಲ್ಲಿ ಬರುವ ಪೌರ್ಣಿಮೆಯು 1000 ಪಟ್ಟು ಹೆಚ್ಚು ಪುಣ್ಯವನ್ನು ನೀಡುತ್ತದೆ. ನಾಳೆ ಬಂದಿರುವ ಜ್ಯೇಷ್ಠ ಮಾಸದ ಪೌರ್ಣಿಮೆ ತಿಥಿಯು ಮೇ 30 ಶನಿವಾರ ಬೆಳಿಗ್ಗೆ 11:57 ಆರಂಭವಾಗಿ ಭಾನುವಾರ ಮಧ್ಯಾಹ್ನ 2:14 ಮುಕ್ತಾಯವಾಗುತ್ತದೆ. ಉದಯ ತಿಥಿಯ ಪ್ರಕಾರ ಹುಣ್ಣಿಮೆಯನ್ನು ಭಾನುವಾರ ಆಚರಿಸಬೇಕು. ಶನಿವಾರವು ಹುಣ್ಣಿಮೆ ತಿಥಿ ಇರುವುದರಿಂದ ಉಪವಾಸ ರಾತ್ರಿ ಪೂಜೆ ಮಾಡುವವರು ಶನಿವಾರವು ಹುಣ್ಣಿಮೆ ಆಚರಿಸಬಹುದು. ಮೇ 30 ಹಾಗೂ 31 2 ದಿನವೂ ಹುಣ್ಣಿಮೆಯ ಶಕ್ತಿ ಇರುತ್ತದೆ. ನಾಳೆ ಭಾನುವಾರ ಜ್ಯೇಷ್ಠ ಹುಣ್ಣಿಮೆಯ ದಿನ ಮಾಡಬೇಕಾದ ಮೊದಲ ಕೆಲಸ ಏನೆಂದರೆ ಬಟ್ಟಲಿನ ತುಂಬ ನೀರನ್ನು ತುಂಬಿಸಿ ನಿಮ್ಮ ಮನೆಯ ಯಾವುದೇ ಮೂಲೆಯಲ್ಲಿ ಆ ನೀರನ್ನು ಇಡಬೇಕು. ಅನಂತರ ನಿಮ್ಮ ಎಡಗೈನ ಮುಷ್ಟಿಯಷ್ಟು ಕಲ್ಲುಪ್ಪನ್ನು ಕೈನಲ್ಲಿ ಹಿಡಿದು ಮನೆಯ ಎಲ್ಲ ಮೂಲೆಗಳಲ್ಲೂ ಓಡಾಡಬೇಕು. ಕಲ್ಲುಪ್ಪನ್ನು ನೀರು ತುಂಬಿಸಿಟ್ಟ ಬಟ್ಟಲಿನ ಒಳಗೆ ಹಾಕಬೇಕು. ಈ ಕೆಲಸವನ್ನು ನೀವು ನಾಳೆ ಬೆಳಿಗ್ಗೆ 6 ಗಂಟೆಯ ನಂತರ ಮಾಡಬೇಕು. ಸೋಮವಾರ ಬೆಳಿಗ್ಗೆ ತನಕ ಈ ಕಲ್ಲುಪ್ಪು ಹಾಗೂ ನೀರು ಇಟ್ಟ ಜಾಗದಲ್ಲಿಯೇ ಇರಬೇಕು. ನಿಮ್ಮ ಮನೆಯಲ್ಲಿ ತುಂಬಾ ಸಮಸ್ಯೆಗಳಿದ್ದರೆ, ನಿಮಗೆ ತಿಳಿಯದಂತೆ ಒಂದಾದರ ಮೇಲೊಂದು ಕಷ್ಟಗಳು ನೆಗೆಟಿವ್ ಶಕ್ತಿಗಳಿಂದ ಬರುತ್ತಿದ್ದರೆ ನೀವು ತುಂಬಿಸಿಟ್ಟ ನೀರು ಹಾಗೂ ಕಲ್ಲುಪ್ಪು ಬೇರೆ ಬಣ್ಣಕ್ಕೆ ತಿರುಗುತ್ತದೆ. ಕಲ್ಲುಪ್ಪಿನ ನೀರು ಗಾಢವಾದ ಬಣ್ಣಕ್ಕೆ ತಿರುಗಿದರೆ ಮನೆಯಲ್ಲಿನ ಎಲ್ಲ ಕೆಟ್ಟ ಶಕ್ತಿಯನ್ನು ಆ ನೀರು ಸೆಳೆದಿದೆ ಎಂದರ್ಥ ಮಾಡಿಕೊಳ್ಳಬೇಕು. ಅಕಸ್ಮಾತ್ ನೀವು ನೀರು ತುಂಬಿಸಿಟ್ಟ ಬಟ್ಟಲಿನಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲವೆಂದರೆ ಮುಂದಿನ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ದಿನ ಇದೇ ಪರಿಹಾರವನ್ನು ಮಾಡಬೇಕು. ಕಲ್ಲುಪ್ಪಿನ ನೀರನ್ನು ಸೋಮವಾರದೊಳಗೆ ತೆಗೆದು ಮನೆಯ ಹೊರಭಾಗದಲ್ಲಿ ದೂರಕ್ಕೆ ಚೆಲ್ಲಬೇಕು. ಈ ರೀತಿ ನೆಗೆಟಿವ್ ಎನರ್ಜಿಯನ್ನು ಯಾವುದೇ ಖರ್ಚಿಲ್ಲದೆ ಹುಣ್ಣಿಮೆಯ ದಿನ ಹೊರಹಾಕಿದ ಮೇಲೆ ಮನೆಯಲ್ಲಿ ಪಾಸಿಟಿವ್ ಶಕ್ತಿ ಹೆಚ್ಚುತ್ತದೆ. ಬರಬೇಕಾದ ದುಡ್ಡು ಮನೆಗೆ ಬಂದು ಸೇರುತ್ತದೆ. ಮನೆಯಲ್ಲಿ ಸದಾ ಪತಿ ಪತ್ನಿ ಕಲಹ ಆಗುತ್ತಿದ್ದರೆ ಕಲಹಗಳು ನಿಂತು ವಿಶ್ವಾಸ ಪ್ರೀತಿಯು ಮನೆ ಮಾಡುತ್ತದೆ. ಸಂಪಾದನೆ ಮಾಡಿದ ದುಡ್ಡು ನೀರಿನಂತೆ ಖರ್ಚಾಗುತ್ತಿದ್ದರೆ ವ್ಯರ್ಥ ಖರ್ಚುಗಳು ನಿಂತು ಹಣದ ಮೇಲೆ ನಿಯಂತ್ರಣ ಬರುತ್ತದೆ. ಎಲ್ಲಿ ಪಾಸಿಟಿವ್ ಶಕ್ತಿ ಅಲ್ಲಿ ಮಹಾಲಕ್ಷ್ಮಿ ದೇವಿಯು ಕೂಡ ಶಾಶ್ವತವಾಗಿ ನೆಲೆಸುತ್ತಾಳೆ. ಎರಡನೆಯದಾಗಿ ಈ ದಿನ ತಪ್ಪದೆ ಶಿವಾಲಯಕ್ಕೆ ಹೋಗಿ ವಿಷ್ಣು ದೇವರ ಸ್ಮರಣೆಯನ್ನು ಮಾಡಬೇಕು. ಏಕೆಂದರೆ ಶಿವನಿಗೆ ವಿಷ್ಣು ಎಂದರೆ ಇಷ್ಟ, ವಿಷ್ಣು ದೇವನಿಗೆ ಶಿವನೆಂದರೆ ಇಷ್ಟ. ಪುರುಷೋತ್ತಮ ಮಾಸ ಅಂದರೆ ವಿಷ್ಣು ದೇವರ ಮಾಸದಲ್ಲಿ ಶಿವನ ಮೂಲಕ ಭಗವಾನ್ ವಿಷ್ಣುವನ್ನು ಸ್ಮರಿಸಿದರೆ ಅತಿ ಬೇಗನೆ ವರ ನೀಡುತ್ತದೆ. ಅದರಲ್ಲೂ ಶಿವನ ದೇಗುಲದಲ್ಲಿರುವ ನಂದಿಯ ಕಿವಿಯಲ್ಲಿ ಜ್ಯೇಷ್ಠ ಪೌರ್ಣಿಮೆಯ ದಿನ ಕೋರಿಕೆಗಳನ್ನು ಹೇಳಿದರೆ ಕೇವಲ 3 ದಿನದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡ ತುಂಬಾ ಕಠಿಣ ಕೋರಿಕೆಗಳು ನೆರವೇರುತ್ತದೆ. ಮೂರನೆಯದಾಗಿ ಜ್ಯೇಷ್ಠ ಪೌರ್ಣಿಮೆಯ ದಿನ 108 ನಾಣ್ಯಗಳನ್ನು ತೆಗೆದುಕೊಂಡು ದೇವಸ್ಥಾನದ ಮುಂದೆ ಕುಳಿತವರಿಗೆ, ಅವಶ್ಯಕತೆ ಇದ್ದವರಿಗೆ ಯಾರಾದರೂ ಒಬ್ಬ ವ್ಯಕ್ತಿಗೆ ದಾನವಾಗಿ ನೀಡಬೇಕು. ಇದರಿಂದ ಸಕಲ ದಾರಿದ್ರ್ಯತೆ ಕಳೆದು ಹೋಗುತ್ತದೆ. ಯಾವ ಕೆಲಸಕ್ಕೆ ಕೈ ಹಾಕಿದರೂ ಏಳಿಗೆ ಆಗುತ್ತಿಲ್ಲ, ಎಷ್ಟು ವರ್ಷಗಳಿಂದ ಸಾಲದಲ್ಲೇ ಇದ್ದೇವೆ, ಆಸ್ತಿ ಕಳೆದುಕೊಂಡು ಶೂನ್ಯವಾಗಿದ್ದೇವೆ ಅಂದುಕೊಂಡಿದ್ದರೆ ಈ ಒಂದು ನಾಣ್ಯಗಳ ಉಪಾಯವನ್ನು ನಾಳೆ ಪೌರ್ಣಿಮೆಯ ದಿನ ತಪ್ಪದೇ ಮಾಡಿ. ನಮ್ಮ ಹಿಂದೂ ಶಾಸ್ತ್ರದಲ್ಲಿ 108 ಎಂಬ ಸಂಖ್ಯೆಯು ತುಂಬಾ ಪವಿತ್ರವಾದುದು. ನಾವು ಸಂಪಾದನೆ ಮಾಡಿದ ಹಣದಲ್ಲಿ 108 ನಾಣ್ಯಗಳನ್ನು ಬಡ ವ್ಯಕ್ತಿಗೆ ದಾನ ಮಾಡುವುದರಿಂದ ಭಗವಂತ ನಮಗೆ ಅಪಾರವಾದ ಸಂಪತ್ತನ್ನು ನೀಡುತ್ತಾನೆ. ನೀವು ನೀಡಿದ 108 ನಾಣ್ಯಗಳನ್ನು ಪಡೆದ ವ್ಯಕ್ತಿಯು ಬಳಸುತ್ತಾ ಹೋದಂತೆ ನಿಮ್ಮ ಅದೃಷ್ಟ ಬದಲಾಗಿ ಪೌರ್ಣಿಮೆಯ ನಂತರ ಹಣದ ಉತ್ತಮ ದಿನಗಳು ಆರಂಭವಾಗುತ್ತದೆ. 4ನೆಯದಾಗಿ ಜ್ಯೇಷ್ಠ ಪೌರ್ಣಿಮೆಯ ದಿನ ಮಾಡಬೇಕಾದ ಅತಿ ಮುಖ್ಯವಾದ ಕೆಲಸ ಎಂದರೆ ಮಹಾಲಕ್ಷ್ಮಿ ದೇವಿಯ ಪೂಜೆ. ಏಕೆಂದರೆ ಇದು ಪುರುಷೋತ್ತಮನ ಮಾಸ. ಪುರುಷೋತ್ತಮ ಎಂದರೆ ಸಾಕ್ಷಾತ್ ವಿಷ್ಣು ಭಗವಂತ. ವಿಷ್ಣು ದೇವನ ಪತ್ನಿಯಾದ ಮಹಾಲಕ್ಷ್ಮಿ ದೇವಿಯನ್ನು ಆರಾಧಿಸಿದರೆ ವಿಷ್ಣು ದೇವರು ಕೇಳಿಕೊಂಡಿದ್ದಕ್ಕಿಂತ ಹೆಚ್ಚಿನ ಫಲವನ್ನು ನೀಡುತ್ತಾನೆ. ನಾಳೆ ಸಾಧ್ಯವಾದರೆ ಬಿಲ್ಪತ್ರೆಗಳಿಂದ ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಿ. ಪುರಾಣಗಳ ಪ್ರಕಾರ ಬಿಲ್ವ ಎಲೆಗಳಲ್ಲಿ ಲಕ್ಷ್ಮೀ ದೇವಿಯ ವಾಸವಿರುತ್ತದೆ ಎಂಬ ಉಲ್ಲೇಖವಿದೆ. ಲಕ್ಷ್ಮೀ ಸಹಸ್ರನಾಮ, ಲಕ್ಷ್ಮೀ ಅಷ್ಟೋತ್ತರ, ವಿವಿಧ ಲಕ್ಷ್ಮೀ ಮಂತ್ರಗಳನ್ನು ಹೇಳಿಕೊಂಡು ಒಂದೊಂದೇ ಬಿಲ್ವ ಎಲೆಗಳನ್ನು ಲಕ್ಷ್ಮೀ ದೇವಿಯ ಮುಂದಿಟ್ಟು ಮನಸ್ಸಿನ ಕೋರಿಕೆಗಳನ್ನು ಕೇಳಿಕೊಳ್ಳಿ. ಪೂಜೆಯ ಬಳಿಕ ಬಿಲ್ವ ಎಲೆಗಳನ್ನು ಎಸೆಯದೆ
ಕೆಲ ದಿನಗಳ ಕಾಲ ಒಣಗಿಸಿ ಆ ಎಲೆಗಳನ್ನೇ ಪುಡಿ ಮಾಡಿ ಹಣೆಗೆ ತಿಲಕವಾಗಿ ಇಡುತ್ತಾ ಬನ್ನಿ. ಇದರಿಂದ ನೀವು ಎಂಥದ್ದೇ ಕಠಿಣ ಪರಿಸ್ಥಿತಿಯಲ್ಲಿದ್ದರೂ ಹಣ ಒಲಿದು ಬರುತ್ತದೆ. ಮಹಾಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ಇಟ್ಟ ಬಿಲ್ವ ಎಲೆಗಳ ಹಣೆಯ ತಿಲಕವು ಧನಾಕರ್ಷಣೆಯನ್ನು ಮಾಡುತ್ತದೆ. ನಾಳೆ ಲಕ್ಷ್ಮೀ ದೇವಿಯ ಪೂಜೆ ಮಾಡುವಾಗ ಯಾರೊಂದಿಗೂ ಮಾತನಾಡಬೇಡಿ. ಈ ರೀತಿ ಪೂಜೆಯನ್ನು ಮಾಡುತ್ತಿದ್ದೇನೆ ಎಂದು ನಿಮ್ಮ ಮನೆಯವರಿಗೂ ತಿಳಿಸಬೇಡಿ. ಗುಪ್ತವಾಗಿ ಬಿಲ್ವ ಎಲೆಗಳಿಂದ ಪೂಜೆ ಮಾಡಿ. ಸಾಧ್ಯವಾಗದಿದ್ದರೆ ಬಿಲ್ವ ಎಲೆಗಳು ಸಿಗಲಿಲ್ಲವೆಂದರೆ ಕೆಂಪು ಬಣ್ಣದ ಯಾವುದೇ ಪುಷ್ಪಗಳಿಂದ ಮಹಾಲಕ್ಷ್ಮೀ ದೇವಿಯ ಪೂಜೆ ಮಾಡಿಕೊಳ್ಳಿ. ಬಿಲ್ವ ಎಲೆಗಳ ಪುಡಿಯ ಬದಲಾಗಿ ಪೂಜೆಯ ನಂತರ ಹಣೆಗೆ ಸ್ವಲ್ಪ ವಿಭೂತಿಯನ್ನು ಇಡಿ. ನಿಮಗೆ ಬದಲಾವಣೆ ತಿಳಿಯುವ ತನಕವೂ ವಿಭೂತಿಯನ್ನೇ ಪ್ರತಿನಿತ್ಯವೂ ಹಣೆಗೆ ಇಡುತ್ತಾ ಬನ್ನಿ. ಇದರಿಂದ ಬೆಟ್ಟದಂತಹ ಕಷ್ಟಗಳು ಬಂದಾಗ ಭಗವಂತ ನಿಮ್ಮನ್ನು ರಕ್ಷಿಸುತ್ತಾನೆ. ಹುಣ್ಣಿಮೆಯ ದಿನ ಮಾಡುವ ಈ ಸಂಕಲ್ಪವು ಅದೆಷ್ಟೋ ದಿನಗಳ ಕಾಲ ಕೆಲಸ ಮಾಡುತ್ತದೆ. ಕೆಟ್ಟ ಜನರ ದೃಷ್ಟಿ ನಿಮ್ಮ ಮೇಲೆ ಬೀಳದಂತೆ ತಡೆಯುತ್ತದೆ. ಆರೋಗ್ಯ, ಹಣಕಾಸು, ಉದ್ಯೋಗ, ವ್ಯಾಪಾರ ಎಲ್ಲ ರಂಗದಲ್ಲೂ ಯಶಸ್ಸು ನಿಮ್ಮ ಪಾಲಾಗುತ್ತದೆ. 5ನೆಯದಾಗಿ ಜ್ಯೇಷ್ಠ ಹುಣ್ಣಿಮೆಯ ದಿನ ರಾತ್ರಿ ಸಮಯದಲ್ಲಿ ಚಂದ್ರನ ಬೆಳಕಿನಲ್ಲಿ ನಿಂತು ಮ್ಯಾನಿಫೆಸ್ಟ್ ಮಾಡಿ. ನೀವು ಅಂದುಕೊಂಡ ಕೆಲಸಗಳು ಈಗಾಗಲೇ ಆಗಿವೆ ಎಂಬ ಕಲ್ಪನೆಯನ್ನು ಮಾಡುತ್ತಾ ಯೂನಿವರ್ಸ್ ಹಾಗೂ ಚಂದ್ರನಿಗೆ ಧನ್ಯವಾದಗಳನ್ನು ತಿಳಿಸಿ. ಮನೆಯಲ್ಲಿರುವ ಯಾವುದಾದರೂ ಸಿಹಿ ಪದಾರ್ಥವನ್ನು ಅಥವಾ ಒಂದು ಚೂರು ಸಕ್ಕರೆಯನ್ನೇ ಕೈನಲ್ಲಿ ಹಿಡಿದು, ಉದಾಹರಣೆಗೆ 2 ಲಕ್ಷದ ಹಣ ಅವಶ್ಯಕತೆ ಇದ್ದರೆ ಈಗಾಗಲೇ ಈ ಅವಶ್ಯಕತೆ ಪೂರ್ತಿಯಾಗಿದೆ ಎಂದು ಕಲ್ಪನೆ ಮಾಡುತ್ತಾ ಚಂದ್ರನಿಗೆ ಸಕ್ಕರೆಯನ್ನು ತೋರಿಸಿ. ಅನಂತರ ನಿಮ್ಮ ಕೆಲಸ ಆಗಿದೆ ಎಂಬ ಸಂತೋಷದಿಂದ ಸಕ್ಕರೆಯನ್ನು ಸೇವಿಸಿ. ಈ ರೀತಿ ಶುದ್ಧ ಮನಸ್ಸಿನಿಂದ ನಿಮಗಿರುವ ಯಾವುದೇ 2-3 ಆಸೆಗಳನ್ನು ಚಂದ್ರನ ಬೆಳಕಿನಲ್ಲಿ ಕೇಳುತ್ತಾ ಸಿಹಿಯನ್ನು ಸ್ವೀಕರಿಸಿದರೆ ನಿಮ್ಮ ಶುದ್ಧ ಮನಸ್ಸಿನ ಮ್ಯಾನಿಫೆಸ್ಟೇಷನ್ ಕೆಲಸ ಮಾಡುತ್ತದೆ. ಚಿಕ್ಕ ಮಕ್ಕಳಿನಿಂದ ಹಿಡಿದು ದೊಡ್ಡವರ ತನಕವೂ ಚಂದ್ರನ ಬೆಳಕಿನಲ್ಲಿ ಕುಳಿತು ಈ ಕೆಲಸವನ್ನು ಮಾಡಬಹುದು. ಯೂನಿವರ್ಸ್ ನೀವು ಅಂದುಕೊಂಡ ಕೆಲಸ ಆಗಲು ಸಹಾಯ ಮಾಡುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರನು ಮನಸ್ಕಾರಕ. ಯಾವಾಗ ಅತಿ ನಂಬಿಕೆಯಿಂದ ಚಂದ್ರನ ಮುಂದೆ ನಿಂತು ಹುಣ್ಣಿಮೆಯ ದಿನ ಕೋರಿಕೆಯನ್ನು ಕೇಳಿಕೊಳ್ಳುತ್ತೀವೋ ಅದು ನಮ್ಮ ಮನಸ್ಸಿಗೆ ವಿಶೇಷವಾದ ಬಲವನ್ನು ನೀಡುತ್ತದೆ. ಆಗದೆ ಇರುವ ಕೆಲಸವನ್ನು ಕೂಡ ಪೂರ್ಣಗೊಳಿಸುವಂತೆ ಮಾಡುತ್ತದೆ. ಈ ಉಪಾಯ ಮಾಡಿ ಅನಂತರ ಕಠಿಣ ಕೆಲಸಗಳಿಗೆ ಕೈ ಹಾಕಿ ನೋಡಿ. ನಿಮಗೆ ತಿಳಿಯದ ಹಾಗೆ ಆ ಕೆಲಸ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ. ನಾಳೆ ಭಾನುವಾರ ಹುಣ್ಣಿಮೆಯ ದಿನ ಮನೆ ದೇವರನ್ನು ನೆನೆದು ತಪ್ಪದೆ ದೇವರ ಕೋಣೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ. ಯಾವಾಗ ಮನೆ ದೇವರನ್ನು ನೆನೆಯುತ್ತೀರೋ ಆಗ ಪಿತೃಗಳ ಅನುಗ್ರಹ ಸಿಗುತ್ತದೆ. ಇದರಿಂದ ನಿಮ್ಮ ಕುಟುಂಬದಲ್ಲಿರುವ ಆರ್ಥಿಕ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತದೆ. ಕುಲದೇವರನ್ನು ಮರೆತು ಯಾವುದೇ ಪೂಜೆ ವ್ರತಗಳನ್ನು ಮಾಡಿದರೂ ಫಲ ನೀಡುವುದಿಲ್ಲ. ಆದ್ದರಿಂದ ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಮನೆ ದೇವರನ್ನು ನೆನೆದು ಅನಂತರ ಈ ಉಪಾಯಗಳನ್ನು ಮಾಡಲು ಆರಂಭಿಸಿ. ಸಾಧ್ಯವಾದರೆ ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆಯಾದರೂ ನಿಮ್ಮ ಕುಲದೇವರ ದರ್ಶನವನ್ನು ಮಾಡಿ ಬನ್ನಿ. ಜ್ಯೇಷ್ಠ ಪೌರ್ಣಿಮೆಯ ದಿನ ಮಾಂಸಾಹಾರ ಸೇವಿಸಬೇಡಿ. ಪತಿ ಪತ್ನಿ ಬ್ರಹ್ಮಚರ್ಯವನ್ನು ಪಾಲಿಸಿ. ಹಸಿವು ಎಂದು ಮನೆಯ ಮುಂದೆ ಬಂದ ಪಕ್ಷಿ, ಪ್ರಾಣಿ, ಮಾನವರಿಗೆ ಸತ್ಕರಿಸಿ. ನಿಮಗೆ ಯಾರಾದರೂ ಗುರುಗಳು ಇದ್ದರೆ ಅವರ ಆಶೀರ್ವಾದವನ್ನು ಪಡೆಯಿರಿ. ಜ್ಯೇಷ್ಠ ಪೌರ್ಣಿಮೆಯ ದಿನ ಮಾಡಬೇಕಾದ ಈ ಪರಿಹಾರಗಳು ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಪುರುಷೋತ್ತಮ, ಜೈ ಮಹಾಲಕ್ಷ್ಮಿ ಅಂತ ಬರೆದು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಮ್ಮ ಚಂದನಾಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.